ಡಿ ಹಲಸಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ 2026ನೇ ವರ್ಷದ ದಿನದರ್ಶಿಕೆ ಬಿಡುಗಡೆ. ಮಳವಳ್ಳಿ ತಾಲೂಕಿನ ಡಿ ಹಲಸಳ್ಳಿ ಗ್ರಾಮದಲ್ಲಿರುವ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ 2026ನೇ ವರ್ಷದ ದಿನದರ್ಶಿಕೆಯನ್ನು ಅಧ್ಯಕ್ಷರಾದ ಶ್ರೀಧರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಸದಸ್ಯರ ಸಹಾಯದೊಂದಿಗೆ ಸಹಕಾರ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಾಮಾಣಿಕ ಕೆಲಸ ಮಾಡುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ 2026ನೇ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಿ ಎಲ್ಲ ಸದಸ್ಯರಿಗೂ ಶುಭಾಶಯ ಕೋರಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. 25 ಈ ದಿನ ಕೊನೆಗೊಳ್ತಾ ಇದೆ. ಹಲಸಳ್ಳಿ ಸಹಕಾರ ಸಂಘ ಈ ಭಾಗದ ರೈತರ ಜೀವನಾಡಿ. ಇದು 4-5 ಹೆಸರುಗಳ ಮೂಲಕ ಈಗ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘವಾಗಿ ರೂಪಾಂತರಗೊಂಡಿದೆ. ಈ ಸಹಕಾರ ಸಂಘಕ್ಕೆ ತೊರೆಕಾಡಿನಹಳ್ಳಿ, ಬಾಣಸಮುದ್ರ, ತಾಳೆಹಳ್ಳ, ಕದಂಪುರ, ಕುರುದೊಡ್ಡಿ, ಡಿ ಹಲಸಳ್ಳಿ, ದನಗೂರು, ದಪ್ಪಳ್ಳಿ, ನೆಟ್ಕಲ್ಲು, ಸಿಂಸಾಪುರ ಇಷ್ಟು ವಿಶಾಲ ಪ್ರದೇಶನ ಹೊಂದಿರತಕ್ಕಂಥ ಈ ಭಾಗದ ರೈತರ ಜೀವನಾಡಿಯಾಗಿ ಕೆಲಸ ಮಾಡಿದೆ. ಇಲ್ಲಿನ ರೈತರ ಮತ್ತು ಈ ಒಂದು ಅರೆ ನೀರಾವರಿ ಭಾಗದಲ್ಲಿ ಅತ್ಯುತ್ತಮವಾಗಿ ರೈತರಿಗೆ ಸಾಲ ಮತ್ತು ಅವರ ವ್ಯವಸಾಯಕ್ಕೆ ಪೂರಕವಾದಂಥ ಗೊಬ್ಬರ ಮತ್ತು ದವಸ ಧಾನ್ಯಗಳನ್ನು ಪಡಿತರ ವ್ಯವಸ್ಥೆಯನ್ನು ಹಂಚುವಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಬಂದಿದೆ. ಮತ್ತು ಈ ಭಾಗದ ರೈತರು ಬಹು ನಿರೀಕ್ಷಿತವಾಗಿ ಕಟ್ಟಿದಂಥ ಈ ಸಂಸ್ಥೆ ಎಮ್ಮರವಾಗಿ ಬೆಳೆದಿದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಸಾಲ ಮನ್ನಾ ಆಗಿದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಸಾಲ ಸಹ ಸೌಲಭ್ಯ ಸಿಕ್ಕಿ ಅವರ ಆರ್ಥಿಕ ಮಟ್ಟ ಸುಧಾರಣೆಯಾಗಿದೆ. ಈ ಒಂದು ಸಹಕಾರ ಸಂಘ ಮುಂದಿನ ದಿನಗಳಲ್ಲಿ 2026ರ ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ಆಡಳಿತ ಮಂಡಳಿ ಹೊಸ ಉದ್ದೇಶಗಳ ಜೊತೆಯಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕು ಅಂತೇಳಿ ನಾವೆಲ್ಲ ಕಟಿಬದ್ಧವಾಗಿ ದುಡಿಯಲಿಕ್ಕೆ ಸಿದ್ಧರಿದ್ದೀವಿ. ನಮ್ಮ ಹೊಸ ವರ್ಷಕ್ಕೆ ಇಂದಿನ ಇಲ್ಲಿ ಈ ಸಹಕಾರ ಸಂಘಕ್ಕೆ ಸೇರಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಸಹಕಾರಿ ಮುಖಂಡರು, ಸಹಕಾರಿ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತಾಡ್ತೀನಿ. ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘನೆ 8/6/1976ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದ್ದು, ಈ ಮೊದಲನೇ ಸಾರಿ ನಾವು ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದರೆ ನಮ್ಮ ನಿರ್ದೇಶಕರಾದ ಶ್ರೀಕೃಷ್ಣವರು, ಬಸಮ್ಮನವರು, ನಮ್ಮ ಮೈತ್ರಿಯವರು, ನಮ್ಮ ನೌಕರ ವರ್ಗದ ರವಿಯವರು, ಮತ್ತು ರಚಯ್ಯನವರು, ಶಿವಕುಮಾರ್ ಅವರು, ರವಿಯವರು, ನಮ್ಮ ಮುಖಂಡರಾದ ಶ್ರೀನಿವಾಸನವರು ಮತ್ತು ಕುಮಾರ್ ಅವರು, ಉಮೇಶ್ ಅವರು ಎಲ್ಲರ ಸಹಕಾರದಿಂದ, ನಿರ್ದೇಶಕ ಸಹಕಾರದಿಂದ ನಾವು ಈ 50 ವರ್ಷ ಇಲ್ಲಿಗೆ 50 ವರ್ಷಕ್ಕೆ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ. ನಮ್ಮ ರೈತರಿಗೆ ನಮ್ಮ ಸಾಲ ಕೊಡಲು ಬದ್ಧರಾಗಿರ್ತೀವಿ ಮತ್ತು ಸಾಲ ವಸೂಲಿ ಮಾಡೋಕ್ಕೂ ಅವರು ಅವಕಾಶ ಮಾಡಿಕೊಟ್ಟು ಎಲ್ಲ ಥರದಲ್ಲೂ ನಮ್ಮ ಇಲ್ಲಿ ಉತ್ತಮ ರೀತಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದೀವಿ. ಇನ್ನೂ ಉತ್ತಮ ರೀತಿಯಲ್ಲಿ ಅವರ ಸಲಹೆಗಳು ತಗೊಂಡು, ನಿರ್ದೇಶಕರ ಸಲಹೆಗಳು ತಗೊಂಡು ಸಾಲ ಕೊಡುವುದು ಮತ್ತು ಸಾಲ ವಸೂಲಿ ಮಾಡೋ ಜವಾಬ್ದಾರಿ ತಗೊಂಡು ಇನ್ನೂ ಉತ್ತಮ ರೀತಿ ನಡೆಸಬೇಕಂತ ನನ್ನೊಂದು 2 ಮಾತನ್ನು ಮುಗಿಸ್ತೇನೆ.